ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಜೀರಾ ರೈಸ್ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಳೆದಿಟ್ಕೊಂಡಿದೀನಿ, ಒಂದು 5 ಹಸಿಮೆಣಸಿನಕಾಯಿ, 1 ಸ್ಪೂನ್ ಸಾಸಿವೆ, 2 ಸ್ಪೂನ್ ಜೀರಿಗೆ, ಹಸಿ ಕರಿಬೇವಿನ ಸೊಪ್ಪು 1 ರೆಕ್ಕೆ, ಕಸ್ತೂರಿ ಮೆಂತ್ಯ ಸ್ವಲ್ಪ, ಚಕ್ಕೆ ಒಂದು ಪಲಾವ್ ಎಲೆ ತಗೊಂಡಿದೀನಿ, 2 ಏಲಕ್ಕಿ ತಗೊಂಡಿದೀನಿ, ಮತ್ತೆ ಶುಂಠಿ ಒಂದ್ ಸ್ವಲ್ಪ ಜಜ್ಜಿಟ್ಕೊಂಡಿದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ತುಪ್ಪ ತಗೊಂಡಿದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಕೊಂಡು ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕೊಂತ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆನೂ ಹಾಕೋಬಹುದು. 2 ಸ್ಪೂನು ತುಪ್ಪ ಹಾಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ. ಅದು ಸ್ವಲ್ಪ ಸಿಡ್ತಾ ಇದೆ. ಜೀರಿಗೆನೂ ಹಾಕೊಳ್ಳೋಣ, ಮತ್ತೆ ಏಲಕ್ಕಿ, ಮತ್ತು ಪಲಾವ್ ಎಲೆ, ಕಸ್ತೂರಿ ಮೆಂತ್ಯ, ಏಲಕ್ಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಮತ್ತೆ ಇದು ತೊಳೆದಿರೋ ಅಕ್ಕಿನ ಇದ್ರೊಳಗೆ ಹಾಕೊಂಡು 1 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ತುಪ್ಪದ ಒಳಗಡೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನ. ಇವಾಗ ನಾನು ಇದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ನೋಡಿ, 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮುಚ್ಚಳ ಹಾಕೊಂಡು 1 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿದ್ದು 1 ವಿಸಲ್ ಆಯ್ತು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಆರಿದೆ. ಚೆನ್ನಾಗಿ ಬೆಂದಿದೆ ನೋಡಿ, ಈ ತರ ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಜೀರಾ ರೈಸ್ ರೆಡಿ ಆಗಿದೆ.